ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕ್ಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಒಂದು ಟ್ರಿಕ್ಸನ್ನು ತೊಗೊಂಡು ಬಂದಿದ್ದೀನಿ. ತೆಂಗಿನಕಾಯಿನ ಕೊಂಡುಕೊಳ್ಳುವಾಗ ಹೇಗೆ ಆರಿಸ್ಕೋಬೇಕು ಹಾಗೂ ತಂದ ತೆಂಗಿನಕಾಯಿನ ಹೇಗೆ ಈಸಿಯಾಗಿ ಬ್ರೇಕ್ ಮಾಡೋದು ಅಂತ. ಅನೇಕರಿಗೆ ತೆಂಗಿನಕಾಯಿ ಒಡೆಯೋದು ಸ್ವಲ್ಪ ಕಷ್ಟದ ಕೆಲಸ. ನಾನು ಈಸಿಯಾಗಿ ಅದನ್ನು ಹೇಗೆ ಕಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಒಂದು ತೆಂಗಿನಕಾಯಿನ ತೊಗೊಂಡು ಬಂದಿದ್ದೀನಿ. ಇದರದ್ದು ನಾರನ್ನೆಲ್ಲ ತೆಗೆದಿಟ್ಕೋಬೇಕು. ಈ ಥರ ನಾರನ್ನೆಲ್ಲ ತೆಗೆದು ಕ್ಲೀನಾಗಿ ತೊಗೊಂಡಿದ್ದೀನಿ. ಇದನ್ನು ಈಗ ಈಸಿಯಾಗಿ ಹೇಗೆ ಬ್ರೇಕ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಹಾಗೂ ಕ್ಲೀನ್ ಮಾಡಿ ಇಟ್ಕೊಂಡಂಥ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿನ ಒಂದು 3 ರಿಂದ 4 ನಿಮಿಷ ನೀರಲ್ಲಿ ಮುಳುಗಿಸಿಡೋಣ, ಅದ್ದಿಡೋಣ. ಇದು ಚೆನ್ನಾಗಿ ಒದ್ದೆ ಆಗಲಿ. ವೀಕ್ಷಕರೇ, ಈಗ ನಾನು ತೆಂಗಿನಕಾಯಿನ ಕ್ಲೀನ್ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷ ನೀರಲ್ಲಿ ಅದ್ದಿ ಇಟ್ಕೊಂಡಿದ್ದೀನಿ. ಈಗ ಇದು ಆಗಿದೆ. ಇದೊಂದು 3 ನಿಮಿಷ ನೀರಲ್ಲಿ ಅದ್ದಿ ಆಗಿದೆ. ಈಗ ಇದರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಈಗ ನಾನು ಈಗಾಗಲೇ ಹೇಳಿದಾಗೆ ತೆಂಗಿನಕಾಯಿನ ಆರಿಸುವಾಗ ಈ ಥರ ಉದ್ದನೆಯ ತೆಂಗಿನಕಾಯಿ ಆರಿಸಿ, ಒಳಗಡೆ ದಪ್ಪಗಿರುತ್ತೆ, ನಿಮಗೆ ಕಾಯಿ ತುರಿ ಜಾಸ್ತಿ ಸಿಗುತ್ತೆ. ರೌಂಡ್ ಆಗಿರೋ ತೊಗೊಂಡ್ರೆ ಒಳಗಡೆ ಕಾಯಿ ತೆಳ್ಳಗಿರುತ್ತೆ. ಈಗ ನಾವು ಇದನ್ನು ಈಸಿಯಾಗಿ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಈಗ ತೆಂಗಿನಕಾಯಿಯಲ್ಲಿ 3 ಪಾರ್ಟಿಷನ್ ಇರುತ್ತೆ. ಈ ಥರ ನೋಡಿ, 3 ಲೈನ್ ಇದೆ. 3 ಲೈನಲ್ಲಿ 3 ಪಾರ್ಟಿಷನ್ ಇರುತ್ತೆ. ಈ 3 ಪಾರ್ಟಿಷನಲ್ಲಿ ಒಂದು ಪಾರ್ಟಿಷನ್ ಹೀಗೆ ದಪ್ಪನೆ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ತೆಂಗಿನಕಾಯಲ್ಲಿ 3 ಪಾರ್ಟಿಷನ್ ಇರುತ್ತೆ. 2 ಪಾರ್ಟಿಷನ್ ಸಣ್ಣದಾಗಿರುತ್ತೆ, 1 ಪಾರ್ಟಿಷನ್ನು ದಪ್ಪವಾಗಿರುತ್ತೆ. ಈ ಅಗಲವಾಗಿರೋ ಪಾರ್ಟಿಷನ್ನ ಈ ಥರ ಇಟ್ಕೊಂಡು ಅದರದ ಅಪೋಸಿಟ್ ಸೈಡನ್ನು ಏನು ಲೈನ್ ಇದೆಯಲ್ಲ ಅದನ್ನು ಈ ಥರ ಮೇಲ್ಗಡೆ ಇಟ್ಕೋಬೇಕು. ದಪ್ಪವಾಗಿರೋ ಪಾರ್ಟಿಷನ್ನ ಅಪೋಸಿಟ್ ಸೈಡಿನ ಲೈನನ್ನು ಈ ಥರ ಮೇಲ್ಗಡೆ ಬರುವ ಹಾಗೆ ಇಟ್ಕೋಬೇಕು. ಈಗ ಇದನ್ನು ನಾವು ಯಾವುದರಲ್ಲಿ ನೀವು ತೆಂಗಿನಕಾಯಿನ ಕಟ್ ಮಾಡ್ತೀರಿ ಅದರಲ್ಲಿ ತೆಂಗಿನಕಾಯಿನ ಹೊಡಿಬೇಕು. ಈಗ ನಾನಿಲ್ಲಿ ಕತ್ತಿನ ತೊಗೊಂಡಿದ್ದೀನಿ. ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಏಟಿಗೆ ಈಕ್ವಲ್ ಆಗಿ ತೆಂಗಿನಕಾಯಿ ಭಾಗ ಆಗಿದೆ. ನೋಡಿ, ಕಾಯಿನೂ ದಪ್ಪವಾಗಿದೆ. ಅನೇಕ ಜನರಿಗೆ ತೆಂಗಿನಕಾಯಿ ಒಡೆಯುವುದೇ ಒಂದು ಸಮಸ್ಯೆ. ಈ ಟ್ರಿಕ್ಸನ್ನು ಉಪಯೋಗಿಸಿದ್ರೆ ಈಸಿಯಾಗಿ ತೆಂಗಿನಕಾಯಿನ ಭಾಗ ಮಾಡ್ಕೋಬೋದು. ವೀಕ್ಷಕರೇ, ನಾನಿವತ್ತು ಈಸಿಯಾಗಿ ತೆಂಗಿನಕಾಯಿನ ಹೇಗೆ ಒಡೆಯೋದು ಹಾಗೂ ನಾವು ತೆಂಗಿನಕಾಯಿ ಆರಿಸುವಾಗ ರೌಂಡ್ ಇರೋ ಕಾಯಿನ ಆರಿಸೋದ್ಕಿಂತ ಸ್ವಲ್ಪ ಉದ್ದನೇ ಇರೋ ಕಾಯಿನ ಆರಿಸ್ಬೇಕು. ಅದು ತೆಂಗಿನಕಾಯಿ ದಪ್ಪವಾಗಿರುತ್ತೆ ಒಳಗಡೆ. ಈ ಥರ ನಾವು ಈಸಿಯಾಗಿ ತೆಂಗಿನಕಾಯಿನ ಒಡ್ಕೋಬೋದು. ಹಾಗೆಯೇ ನಿಮಗೆ ನನ್ನ ಈ ಟ್ರಿಕ್ಸ್ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕ್ಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.